ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ಅವ್ವ ಸದ್ಯಕ್ಕೆ ನಿನಗೇನೂ ಆಗಿಲ್ವಲ್ಲ, ಅದೇ ನನಗೆ ಸಮಾಧಾನ. ಈಗ ನೀನು ಒಸಿ ಸುಧಾರಿಸ್ಕೊ, ಎಲ್ಲ ಸರಿ ಹೋಯ್ತದೆ. ಮೋಹನ, ನನಗೆ ಕುಡಿಯೋಕ್ಕೆ ದೊಡ್ಡ ಲೋಟದಲ್ಲಿ ಒಂದಿಷ್ಟು ರವೆ ಗಂಜಿ ಮಾಡ್ಕೊಂಬ ಅಂತ ಅಜ್ಜಿ ಹೇಳ್ತಾರೆ. ಈಗ ಯಾರು ಅವನಿಗೆ ತೊಂದರೆ ಕೊಡಬೇಡಿ, ಒಸಿ ಸುಧಾರಿಸ್ಕೊಳ್ಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಶ್ವರಿ ಅವರು ಹೇಳ್ತಾರೆ, ಭದ್ರಾ ಅದು ಅಂತ ಹೇಳ್ತಾ ಇರಬೇಕಾದ್ರೆ ಭದ್ರಾ ಹೇಳ್ತಾರೆ, ನಿಮ್ಮ ತವ ಆಮೇಲೆ ಮಾತಾಡ್ತೀನಿ, ಸ್ವಲ್ಪ ತಡೀರಿ ಅಂತ ಹೇಳಿ ಫೋನ್ ತೊಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ವಿದ್ಯಾ, ತಣ್ಣ ಗಾಳಿ ಬೀಸೆ, ನಾನು ಇಲ್ಲೇ ಒಸಿ ಹೊರ್ಕೋತೀನಿ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮಮ್ಮ, ಆದ್ರೂ ನೀನು ಭಾರಿ ಇದೀಯಾ, ಆದ್ರೂ ಅಮ್ಮಮ್ಮ ಭಾರಿ ಆ್ಯಕ್ಟಿಂಗ್ ಮಾಡ್ತೀರ ಬಿಡಿ ನೀವು ಅಂತ ವಿದ್ಯೆಯವ್ರು ಹೇಳ್ತಾರೆ. ಈ ಕಡೆ ವಿದ್ಯೆಯವ್ರು ಫೋನ್ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಭದ್ರವ್ರು ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಾರೆ, ನೀನಿಗೆ ನೀನು ಏನು ಅಂದ್ಕೊಂಡಿದೀಯಾ, ನನ್ನ ಮತ್ತೆ ಅಪ್ಪಯ್ಯನ ಮಧ್ಯೆ ಬಿರುಕು ತಂದಾಕಿ ನೋಡ್ಬೇಕಂತ ಇದೆಯಾ? ಅಯ್ಯೋ ಶಿವನೇ, ನಾನು ಇವಾಗ ಏನು ಮಾಡಿದೆ ಅಂತ ಹಿಂಗೆ ಎಗರಾಡ್ತಾ ಇದ್ದೀರಾ ನೀವು? ಇದು ಒಳ್ಳೆ ಸರಿ ಹೋಯ್ತಲ್ಲ ಅಂತ ವಿದ್ಯೆಯವರು ಹೇಳ್ತಾ ಇರಬೇಕಾದ್ರೆ ಭದ್ರವ್ರು ಹೇಳ್ತಾರೆ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮಳ್ಳಿ ಹಂಗೆ ಮಾತಾಡ್ತಾ ಇದೀಯಾ, ನೀನು ಮಾಡಿರೋ ಕೆಲಸಕ್ಕೆ ಹಾಗೆ ಹಿಡ್ಕೊಂಡು ಕುಕ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಓಹೋಹೋ, ಕುಕ್ಬಿಡ್ತೀರಾ, ನನ್ನೇನು ಕಡಲೆಪುರಿ ಮೂಟೆ ಅಂದ್ಕೊಂಡಿದ್ದೀರಾ? ಸುಮ್ಕೆ ಹಿಂಗೆ ಬೈಯೋದೆಲ್ಲ ಇಟ್ಕೋಬೇಡಿ, ಅದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಬೈರಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ನಿನ್ನನ್ನು ಪರೀಕ್ಷೆ ಬರೆಯೋಕ್ಕೆ ಕರ್ಕೊಂಬರುವಷ್ಟರಲ್ಲಿ ಪ್ರಾಣ ಹೋಗಿ ಪ್ರಾಣ ಬಂದದೆ, ಅದ್ರೊಳಗೆ ಬೇರೆ ಪರೀಕ್ಷೆ ಪೇಪರ್ ಕೊಡೋಕ್ಕೆ ಅಪ್ಪಯ್ಯ ಬಂದವ್ರೆ. ಅವ್ರು ಅಲ್ಲಿಂದ ಹೋಗೋ ಗಂಟ ಜೀವ ಕೈಲಿ ಹಿಡ್ಕೊಂಡು ಹೆಂಗೆ ಒದ್ದಾಡಿದ್ದೀನಂತ ನನಗೆ ಮಾತ್ರ ಗೊತ್ತು ಅಂತ ಭದ್ರವ್ರು ಹೇಳ್ತಾರೆ. ಸರಿ ಗೌಡ್ರಿ, ಇದಕ್ಕೆಲ್ಲ ಕಾರಣ ನಾನೇ ಅಂತ ಬೈತಾ ಇದ್ದೀರಲ್ಲ, ಅದು ತೆಪ್ಪು ನೋಡಿ, ಅದಕ್ಕೂ ನನಗೂ ಏನು ಸಂಬಂಧ ಹೇಳಿ? ವಿದ್ಯೆಯವ್ರು ಹೇಳಿದಾಗ ಭದ್ರವ್ರು ಹೇಳ್ತಾರೆ, ಸಂಬಂಧ ಇಲ್ದೇನೆ ಪರೀಕ್ಷೆ ಬರೆಯೋಕೆ ಹೋಗಿದ್ದ ನೀನು ಪರೀಕ್ಷೆ ಬರೆಯೋಕೆ ಹೋಗಿದ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು? ಹಲೋ ಗೌಡ್ರೆ, ನಾನು ಪರೀಕ್ಷೆ ಬರೆಯೋಕೆ ಹೋಗಿದ್ಕಲ್ಲ ಹಂಗಾಗಿದ್ದು, ನೀವು ಬಂದಿದ್ಕೆ ಹಂಗಾಗಿದ್ದು ಅಂತ ವಿದ್ಯೆಯವ್ರು ಹೇಳ್ತಾರೆ. ಅಲ್ಲಲ್ಲಲ್ಲೇ, ನೀನು ಪರೀಕ್ಷೆ ಬರೆಯೋಕ್ಕೆ ಹೋಗದೆ ಇದ್ದಿದ್ರೆ ನಾನು ಯಾಕೆ ನಿನ್ನ ಕೂಟೆ ಬರ್ತಾ ಇದ್ದೆ ಅಂತ ಭದ್ರವ್ರು ಹೇಳ್ತಾರೆ. ಗೌಡ್ರೆ, ನನ್ನ ಬರ್ಡೇಗೆ ಬಂದು ನೀವು ತಾಂಬೂಲ ಕೊಟ್ರಲ್ಲ, ಆ ಥರ ಕೊಟ್ಬಿಟ್ಟು ನಿಮ್ಮನ್ನೇನಾದ್ರೂ ನಾನು ಕರೆದಿದ್ನೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಇಲ್ಲ ತಾನೇ, ನಾನು ಕೇಳಿದ್ದು ಅಮ್ಮಮ್ಮನ್ನ, ಅವರು ನಿಮ್ಮನ್ನ ಕರ್ಕೊಂಬಂದ್ರೆ ನಾನೇನು ಮಾಡಲಿ? ಆಗ ಭದ್ರವ್ರು ಹೇಳ್ತಾರೆ, ಅಮ್ಮ ತಾಯಿ, ನೀನು ಬೊಂಬೆ ನಾಟಕದಾಗೆ ಆ ಚನ್ನಹಳ್ಳಿ ನರಸಮ್ಮನ್ನೇ ಮೀರಿಸ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಅಮ್ಮಮ್ಮ ಕರೆದಿದ್ದು ನಿನಗೋಸ್ಕರ ತಾನೆಯಾ? ಓಹೋಹೋ, ಇಷ್ಟ ಇಲ್ಲ ಅಂದಿದ್ರೆ ಬರಬಾರ್ದಾಗಿತ್ತು. ಹೆಂಡ್ರು ಕಷ್ಟಪಡ್ತಾವಳೆ ಅಂತ ಬಂದ್ಬಿಟ್ಟು ಈಗ ಸುಮ್ಮನೆ ಕಿರ್ಚಾಡ್ತಾ ಇದ್ದೀರಾ ಅಂತ ವಿದ್ಯೆಯವ್ರು ಹೇಳ್ತಾರೆ. ಓ ಅಮ್ಮಿ, ನಿನಗೋಸ್ಕರ ಯಾರು ಬಂದಿದ್ದು? ನಾನು ಬಂದಿದ್ದು ನಮ್ಮ ಅಮ್ಮಮ್ಮನಿಗೋಸ್ಕರ ಅಂತ ಭದ್ರವ್ರು ಹೇಳ್ತಾರೆ. ಹಂಗಾರೆ ನೀವು ಅವ್ರ ಹತ್ರ ಹೋಗಿ ಜಗಳ ಆಡಬೇಕಾಗಿತ್ತು. ಬಂದಿದ್ದು ಅಮ್ಮಮ್ಮನಿಗೋಸ್ಕರ ಅಂತೆ, ಜಗಳ ಆಡೋಕ್ಕೆ ಚೆಲುವರಾಜನ ಮಗಳು ಬೇಕಾ ನಿಮಗೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ನೋಡು, ಸುಮ್ಕೆ ಏನೇನೋ ಮಾತಾಡಬೇಡ, ಇದೆಲ್ಲ ಆಗಿದ್ದು ನಿನ್ನಿಂದೇನೆ ಅಂತ ಸುಮ್ಕೆ ಒಪ್ಕೊಂಬಿಡು ಹಾಗಂತ ಭದ್ರವ್ರು ಹೇಳ್ತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ಓಹೋ ಅಪ್ಪಣ್ಣ, ನಾನೇನಾದರೂ ನಿಮ್ಮ ತಾವ ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗು ಅಂತ ಕೇಳಿದ್ನೆ? ಇಲ್ಲ ಅಂತ ಭದ್ರವ್ರು ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಇಲ್ಲ ಅಂದಮೇಲೆ ನನ್ನಂಥ ಅಮಾಯಕಿ ಮೇಲೆ ಯಾಕೆ ಕೂಗಾಡಿರಿ? ಆ ಮುದುಕಿಗೆ ತಲೆ ಕೆಡಿಸಿ ಕರ್ಕೊಂಡೋಗಿರೋಳು ನೀನು ಅಮಾಯಕಿನ? ಅಮಾಯಕಿ ಏನೇ ನೀನು ಅಂತ ಭದ್ರವ್ರು ಹೇಳ್ತಾರೆ. ಅವಳ ಹತ್ರ ಹೋಗಿ ಹಿಂದಕ್ಕೆ ಸರ್ಕಂತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ಈ ಭಯ ಇರಲಿ ಅಂತ ಹೇಳಿದಾಗ, ಭಯ ಇರೋದು ನನಗಲ್ಲ, ನಿನ್ನಿಂದ ದೂರ ಇರಬೇಕಂತ ನಾನು ಸರ್ಕೊಂಡಿರೋದು ಅಂತ ಭದ್ರವ್ರು ಹೇಳ್ತಾರೆ. ಓಹೋ, ಸಿಡುಕ್ ಮೂತಿ ಸಿದ್ದಪ್ಪನ ತಮ್ಮ, ಈ ಒಣ ಜಂಬಕ್ಕೇನು ಕಮ್ಮಿ ಇಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ಗೌಡ್ರೆ, ಹೀಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ, ನಿಮಗೆ ಇಷ್ಟ ಇದ್ರೆ ಮಾತ್ರ ಕರ್ಕೊಂಡೋಗಿ, ಇಲ್ಲದೆ ಹೋದರೆ ತೆಪ್ಪಗಿರಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಹೆಂಗೋ ಕಷ್ಟಪಟ್ಟು ನಾನು ಅಮ್ಮಮ್ಮ ಹೋಯ್ತೀವಿ. ಆಗ ಭದ್ರವ್ರು ಹೇಳ್ತಾರೆ, ಆ ಮುದುಕಿ ಹಿಂಗೆ ಮೊದಲೇನೆ ಹಿಂಗೆ ಅಂತ ಹೇಳಬೇಕಾಗಿತ್ತು, ಅವಾಗ ಮಾಡಿರ್ತಿದ್ದೆ ಸರಿಯಾಗಿ, ಆದರೆ ಯಾಮಾರಿಸ್ಬಿಟ್ಟು ನನ್ನನ್ನು ಲಾಕ್ ಮಾಡ್ಕೊಂಡ್ಬಿಟ್ಲು. ಏನು ಮಾಡಲಿ, ಅಮ್ಮಮ್ಮಗೆ ಮಾತು ಕೊಟ್ಟಿರೋದಕ್ಕೆ ಸುಮ್ಕೆ ಬಿಟ್ಟೀನಿ. ಇಲ್ಲದೆ ಹೋಗಿದ್ದಿದ್ರೆ ಅಂತ ಭದ್ರವ್ರು ಹೇಳ್ತಾರೆ. ಇಲ್ಲದೆ ಹೋಗಿದ್ದಿದ್ರೆ ಏನು ಮಾಡ್ತಾಯಿದ್ರಿ ಅಂತ ವಿದ್ಯೆಯವ್ರ ಹತ್ರ ಹೋಗಿ ಕೇಳ್ತಾರೆ. ಇಲ್ಲಿ ನೋಡು, ದೂರ ನಿಂತ್ಕೊಂಡು ಮಾತಾಡು, ಈ ಮೈ ಮೇಲೆಲ್ಲ ಬೀಳೋದು ನೀ ಇಟ್ಕೊಂಡೆ ಆಮೇಲೆ ಸರಿ ಇರೋಕ್ಕಿಲ್ಲ ಅಂತ ಭದ್ರವ್ರು ಹೇಳ್ತಾರೆ. ಏನು ಸರಿ ಇರೋಕ್ಕಿಲ್ಲ, ದೂರ ನಿಂತ್ಕೊಂಡು ಮಾತಾಡೋಕ್ಕೆ ನಮಗೆ ಬರೋಕ್ಕಿಲ್ಲ, ನನಗೆ ಹಿಂಗೆ ಮಾತಾಡೋಕ್ಕೆ ಬರೋದು ಅಂತ ವಿದ್ಯೆಯವ್ರು ಹೇಳ್ತಾರೆ. ನೋಡು, ಸುಮ್ಕೆ ಹಿಂಗೆ ಎಗರಾಡೋದು ಬಿಟ್ಟು ಅಟ್ಟಿಗೆ ಯಾರಿಗೂ ಕಾಣ್ದಂಗೆ ಚೆಂದಾಗಿ ಓದ್ಕೋ ಅಂತ ಭದ್ರವ್ರು ಹೇಳ್ತಾರೆ. ಇಲ್ಲದೆ ಹೋದರೆ ಎಕ್ಸಾಮಲ್ಲಿ ಡುಮ್ಕಿ ಹೊಡೆದ್ಬಿಟ್ಟಿಯಾ? ಅಬ್ಬಬ್ಬಬ್ಬ, ನಮ್ಮ ಮನೆ ದೇವರೇ ನನ್ನನ್ನು ಕಾಪಾಡಪ್ಪ, ನಾನು ಫೇಲ್ ಆಗಿಬಿಡ್ತೀನಂತ ನನಗೆ ಹೇಳೋಕ್ಕೆ ಬಂದರೆ ಅಂತ ವಿದ್ಯೆಯವ್ರು ಕೇಳ್ತಾರೆ. ಅದೆಲ್ಲ ಏನಿಲ್ಲ, ಸುಮ್ಕೆ ನೀನು ಫೇಲ್ ಆದರೆ ನಮ್ಮ ಅಮ್ಮಮ್ಮ ಬೇಜಾರು ಮಾಡ್ಕೋತಾರಲ್ಲ ಅಂತ ಬಂದೆ ಅಂತ ಭದ್ರವ್ರು ಹೇಳ್ತಾರೆ. ಅದೇನೂ ಇಲ್ಲ, ಸಂದಾಗ ಓದಿ
ನೀನು ಪಾಸ್ ಆಗೋದು ನೋಡು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗ ವಿದ್ಯೆಯವರು ಹೇಳ್ತಾರೆ, ಇವರೇ ನನ್ನ ಹತ್ರ ಜಗಳ ಆಡೋಕ್ಕೆ ಬಂದರು, ಮಾತಾಡೋ ನೆಪದಲ್ಲಿ ಬಂದರು, ಇಷ್ಟು ಚೆಂದಾಗಿ ಜಗಳ ಮಾಡ್ತಾರಂದರೆ ನಾನು ಡೈಲಿ ಜಗಳ ಮಾಡ್ತೀನಿ ಅಂತ ವಿದ್ಯೆಯವರು ಅಂದ್ಕೊಳ್ತಾರೆ. ಈ ಕಡೆ ಕ್ವಾಟ್ಲೆ ಅವರು ಭದ್ರ ಅವ್ರನ್ನ ಎತ್ಕೊಂಡು ತಿರುಗಿಸ್ತಾ ಇರ್ತಾರೆ. ಲೇ ಇಳಿಸ್ಲಾ, ಏನಾಯ್ತಲ್ಲ ನಿನಗೆ, ಈಟತ್ತನ ಚೆನ್ನಾಗಿದ್ದೆ ಅಂತ ಭದ್ರವ್ರು ಕೇಳ್ತಾರೆ. ಅಣ್ತಮ್ಮ, ನೀನು ಅತ್ತಿಗೆಮ್ಮಗೆ ಪರೀಕ್ಷೆ ಬರೆಸಿರೋ ವಿಷಯ ಕೇಳಿ ಸಂತೋಷ ಆಗ್ತೈತಿ ಅಣ್ತಮ್ಮ ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಲೇ ನೋಡ್ಲಾ, ಅವಳನ್ನ ಪರೀಕ್ಷೆ ಬರೆಯೋಕೆ ಕರ್ಕೊಂಡು ಹೋಗಿರೋದು ನಾನು ಅಮ್ಮಮ್ಮನಿಗೋಸ್ಕರ, ನೀನು ಅನ್ಕೊಳ್ಳೋ ಥರ ಏನೂ ಇಲ್ಲ ಅಂತ ಭದ್ರವ್ರು ಹೇಳ್ತಾರೆ. ಆಹಾ, ಗುಳಿಗೆ ಸಿದ್ಧ ಒಳಗೆ ಮೇದ ಅನ್ನ ಹಾಗೆ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಈಗ ಅಜ್ಜಮ್ಮನ ಹೆಸರು ಹೇಳ್ತಾ ಇದೆಯಾ ಅಣ್ತಮ್ಮ ಅಂತ ಕ್ವಾಟ್ಲೆಯವ್ರು ಕೇಳ್ತಾರೆ. ಅಜ್ಜಮ್ಮನ ಹೆಸರು ಹೇಳ್ಕೊಂಡು ತಪ್ಸ್ಕೊಳಕ್ ನೋಡ್ತಾ ಇದೆಯಾ ಅಣ್ತಮ್ಮ ಅಂತ ಕ್ವಾಟ್ಲೆಯವ್ರು ಕೇಳಿದಾಗ ಭದ್ರವ್ರು ಹೇಳ್ತಾರೆ, ಸುಮ್ಕೆ ನಿನ್ನ ಪಾಡಿಗೆ ನೀನು ಏನೇನೋ ತಿಳ್ಕೊಬೇಡ ಕಣ್ಲಾ, ನಾನು ಹೋಗಿರೋದು ಅಮ್ಮಮ್ಮನಿಗೋಸ್ಕರನೇ. ನೋಡು ಅಣ್ತಮ್ಮ, ನೀನು ಯಾರಿಗೋಸ್ಕರ ಹೋದೋ ನನಗೆ ಗೊತ್ತಿಲ್ಲ, ಆದರೆ ಅತ್ತಿಗೆಮ್ಮನ ಪರೀಕ್ಷೆ ಬರೆಸಿದೆ ನೋಡು, ಅಷ್ಟು ಸಾಕು ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಅವತ್ತು ಬೆಂಗಳೂರು ಗಂಟ ಹೋಗಿ ಹೋರಾಟ ಮಾಡಿ ಆಲ್ ಟಿಕೆಟ್ ಕೊಡಿಸಿದ್ಕೂ ಸಾರ್ಥಕ ಆಯಿತು. ಅತ್ತಿಗೆಮ್ಮನ ಆಸೆ, ನಿನ್ನ ಶಪಥ ಎರಡನ್ನೂ ಪೂರ್ತಿ ಮಾಡೋಕ್ಕೆ ಶಪಥ ತೊಟ್ಬಿಟ್ಟೆ ನೋಡು, ಅದು ನನಗೆ ಭಾಳ ಖುಷಿ ತಂದು ಕೊಡ್ತು. ಅತ್ತಿಗೆಮ್ಮ ದಿಟ್ಟವಾಗ್ಲೂ ನಿಮ್ಮ ಹೆಸರು ಉಳಿಸ್ತಾರೆ ಬಿಡು ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಈ ಕಡೆ ಭದ್ರಾ ಅಜ್ಜಿ ಎಲ್ಲಡಿಕೆ ಹಾಕ್ಕೊಂಡು ಖುಷಿಯಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಈಶ್ವರಿ ಗ್ಯಾಂಗ್ ಬರುತ್ತೆ. ಅವ್ವ, ಅಲ್ಲಿ ನೋಡವ ಅಮ್ಮಮ್ಮನ್ನ, ಆಸ್ಪತ್ರೆಯಿಂದ ಬಂದು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಸುಸ್ತಾಗಿ ಕುಂತಿರೋರು, ಈಗ ನೋಡವ ಹೆಂಗೆ ಕುಂತವ್ರೆ ಅಂತ ಚಿತ್ರವ್ರು ಹೇಳ್ತಾರೆ. ಅಲ್ಲ, ಇವ್ರನ್ನ ನೋಡಿದರೆ ಯಾರಾದರೂ ಹುಷಾರಿಲ್ಲ ಅಂತ ಅನ್ನೋಕ್ಕಾಗ್ತದೆ, ಇದನ್ನೆಲ್ಲ ಗಮನಿಸಿದ್ರೆ ಅಮ್ಮಮ್ಮ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರಂತ ಅನಿಸ್ತಾ ಇಲ್ವೇ ಅಂತ ಚಿತ್ರವ್ರು ಹೇಳ್ತಾರೆ. ಈ ಕೋಳಿ ನಿದ್ದೆ ಮಾಡ್ತಾ ಇದ್ರು ಬೆಳಗಿನ ಜಾವ ಹೆಂಗೆ ಹೋಗ್ತದೋ ಹಾಗೆ ನಮ್ಮವ್ವ ಎಲೆಡಿಕೆ ತಿನ್ಬೇಕಾದ್ರು ಕುಟ್ಬೇಕಾದ್ರು ನಾಟಕ ಮಾಡೋದನ್ನ ಮರೆತು ವಾಸ್ತವಕ್ಕೆ ಬಂದ್ಬಿಡ್ತಾರೆ ಅಂತ ಸಾವಿತ್ರಿಯವ್ರು ಹೇಳ್ತಾರೆ. ಹಂಗಾರೆ ಅಮ್ಮಮ್ಮ ಬಂದು ಹೇಳಿದ್ದು ಸುಳ್ಳು ಅಂತ ಹೇಳಿಯೇ ಅಂತ ವಿನಂತಿಯವ್ರು ಕೇಳ್ತಾರೆ. ಬರೀ ಸುಳ್ಳಲ್ಲ ನಾಟಕ, ಆದರೆ ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಈಶ್ವರಿಯವ್ರು ಹೇಳ್ತಾರೆ. ಇತ್ತೀಚೆಗೆ ಅಜ್ಜಿ ಆ ಮೂರಡಿಗೆ ಜಾಸ್ತಿನೇ ಸಪೋರ್ಟ್ ಮಾಡ್ತವ್ರೆ, ಆಮೇಲೆ ನಾವೇನೇ ಮಾಡಿದ್ರೂ ಅದರಲ್ಲಿ ಒಂದು ತಪ್ಪು ಹುಡುಕ್ತಾರೆ ಅಂತ ಚಿತ್ರವ್ರು ಹೇಳ್ತಾರೆ. ಅದಕ್ಕೆ ಅನಿಸ್ತೈತೆ ನಮಗೆಲ್ಲರಿಗೂ ಗುಡಿಗೆ ಕಳಿಸ್ಬಿಟ್ಟು ಎಲ್ಲೋ ಹೋಗಿ ಬಂದರೆ ಏನೋ ಆಗದೆ ಅಂತ ವಿನಂತಿಯವ್ರು ಹೇಳ್ತಾರೆ. ಒಟ್ಟಿನಲ್ಲಿ ಅತ್ತೆ ನಮಗೆ ಗೊತ್ತಿಲ್ದಂಗೆ ಏನೋ ನಡೆಸ್ತವ್ರ ಅಂತ ಈಶ್ವರಿಯವರು ಸಹ ಹೇಳ್ತಾರೆ. ಅತ್ತಿಗೆ, ನಮ್ಮವ್ವ ಯಾರಿಗೂ ಕಾಣಿಸ್ದಂಗೆ ಸಾಸೋ ಗಟ್ಟಿಗಿತ್ತಿ, ಆದರೆ ಈ ಭದ್ರ ಮತ್ತೆ ಮೂರಡಿ ಜೊತೆ ಸೇರ್ಕೊಂಡು ಅದೇನು ಮಾಡೋಕೆ ಹೊಂಟವಳು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸಾವಿತ್ರಿಯವ್ರು ಹೇಳ್ತಾರೆ. ಏನಾರ ಆ ಮೂರಡಿನ ಕ್ಷಮಿಸಿರ್ಬೋದೇ ಅಂತ ಚಿತ್ರ ಕೇಳಿದಾಗ ಸಾವಿತ್ರಿಯವರು ಹೇಳ್ತಾರೆ, ಅದಂತೂ ಸಾಧ್ಯನೇ ಇಲ್ಲ ಚಿತ್ರ, ನಮ್ಮ ಅಣ್ಣನ ವಿಷಯದಲ್ಲಿ ಅಷ್ಟು ಸುಲಭವಾಗಿ ಬಗ್ಗಕ್ಕಿಲ್ಲ ಅಂತ ಹೇಳ್ತಾರೆ. ಆದ್ರೂ ಸಾವಿತ್ರಿ ಅತ್ತೆ ಈಟೆಲ್ಲ ಸುಳ್ಳು ಹೇಳಿ ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಿದ್ರು ಅಂತ ಮೊದಲು ತಿಳ್ಕೊಬೇಕು. ಹಾಗಾದರೆ ಏನಂತ ತಿಳ್ಕೊಳೋಣ ಅಂತ ಈಶ್ವರಿಯವರು ಹೇಳಿದಾಗ ಈ ಕಡೆ ವಿನಂತಿಯವರು ಹೇಳ್ತಾರೆ, ಅವ್ವ ಹೆಂಗಿದ್ರು ನಾಳೆಗೆ ಹೋಗ್ತಾರಲ್ಲ, ಅವಾಗ ನಾವು ಅವ್ರಿಗೆ ಗೊತ್ತಾಗ್ದಂಗೆ ಹೋಗುವ ಅಂತ ವಿನಂತಿಯವರು ಹೇಳ್ತಾರೆ. ಈ ಕಡೆ ಚಂಪಾನ ತೋರಿಸ್ತಾರೆ. ಚಂಪಾ ಹೇಳ್ತಾಳೆ, ಅಕ್ಕ ಅಂದ್ಕೊಂಡಂಗೆ ಎಕ್ಸಾಮ್ ಬರೆದ್ಬಿಟ್ಟು ಬಂದಲ್ಲ, ನಿಜವಾಗ್ಲೂ ನನಗೆ ಶಾನೆ ಖುಷಿ ಆಯ್ತದೆ ಅಂತ ಹೇಳ್ತಾರೆ. ಈ ಖುಷಿಗೆ ಅಮ್ಮಮ್ಮ ಮತ್ತೆ ನಮ್ಮ ಗೌಡ್ರು ಕಾರಣ ಚಂಪಾ ಅಂತ ವಿದ್ಯೆಯವ್ರು ಹೇಳ್ತಾರೆ. ಕಾರಣ ಏನಾದ್ರೂ ಇರ್ಬೋದು ವಿದ್ಯಕ್ಕ, ಆದ್ರೆ ಅಮ್ಮಮ್ಮ ನಿನ್ನ ಆಸೆ ಕನಸು ಎಲ್ಲ ಅರ್ಥ ಮಾಡ್ಕೊಂಡ್ರಲ್ಲ, ಇನ್ಮ್ಯಾಕೆ ನಿನ್ನ ಬದುಕು ಸಂದಾಗಿರ್ತದೆ ಬಿಡು ಅಂತ ಚಂಪಾ ಹೇಳ್ತಾರೆ. ಇದು ನಿಜವಾಗ್ಲೂ ಕನಸು ನನಸು ನಂಬಕ್ಕಾಯ್ತಾ ಇಲ್ಲ ಚಂಪಾ ಅಂತ ವಿದ್ಯೆಯವ್ರು ಹೇಳ್ತಾರೆ. ಚಂಪಾ ಹೇಳ್ತಾರೆ, ನೋಡೇ ಬಿಡೋಣ ಇರು ಅಂತ ವಿದ್ಯೆಯನ್ನ ಕೈ ಗಿಂಡುತ್ತಾರೆ. ಆಗ ವಿದ್ಯೆಯವರು ಸೈಲೆಂಟಾಗಿ ನಿಂತಿರ್ಬೇಕಾದ್ರೆ, ಹಂಗಾರೆ ಕನಸೇ ಇದು ಅಂತ ಇರಬೇಕಾದ್ರೆ ವಿದ್ಯೆಯವ್ರು ಹೇಳ್ತಾರೆ, ಇದು ದಿಟ ಕಣೆ ಅಂತ ಮತ್ತೆ ರಿಟರ್ನ್ ಚಂಪನ್ಗೆ ಕೈ ಗಿಣ್ತಾರೆ. ಚಂಪನ್ಗೆ ಕೈ ನೋವಾಗುತ್ತೆ. ಚಂಪಾನ ಕೈ ನೋಡ್ಬಿಟ್ಟು ಹೇಳ್ತಾರೆ, ಇದೇನಿದು ಚಂಪಾ, ಕೈ ಮೇಲೆ ಗಾಯ ಆಗದೆ, ಅದು ಅಡಿಗೆ ಮಾಡುವಾಗ ಕೈ ಸುಟ್ಕೊಂಡ್ಬಿಟ್ಟೆ ಅಕ್ಕ ಅಂತ ಚಂಪಾ ಅವ್ರು ಹೇಳ್ತಾರೆ. ಚಂಪಾ, ನಾನು ಹೆಂಗಸೆ, ಅಡಿಗೆ ಮಾಡುವಾಗ ನಾನು ಕೈ ಸುಟ್ಕೊಂಡಿದ್ದೀನಿ, ಅಡಿಗೆ ಮಾಡಿದ್ದೀನಿ, ಕೈ ತೋರಿಸು. ಚಂಪಾ, ಸುಟ್ಟಿರೋ ಗಾಯ ಯಾವುದು, ಏಟ್ ಬಿದ್ದಿರೋ ಗಾಯ ಯಾವುದು ಅಂತ ತಿಳಿದಿರೋ ಅಷ್ಟು ದಡ್ಡಿ ನಾನಲ್ಲ. ಏನು ಸುಭಾಷಣ ಹೊಡೆದ್ರೆ? ಇಲ್ಲ ಅಕ್ಕ, ಅವ್ರು ಯಾಕೆ ನಂಗೆ ಹೊಡೆದಾರು ಅಂತ ಚಂಪಾ ಅವ್ರು ಹೇಳ್ತಾರೆ. ನಿಜ ಹೇಳು ಚಂಪಾ, ಏನಕ್ಕೆ ಅವ್ರು ನಿನ್ಗೆ ಹೊಡೆದಿರೋದು? ಮಾತಾಡೋ ಚಂಪಾ, ಯಾವ ಕಾರಣಕ್ಕೆ ನಿನಗೆ ಹೊಡೆದ್ರು ಅಂತ ವಿದ್ಯೆಯವ್ರು ಕೇಳ್ತಾರೆ. ವಿದ್ಯಾಕ ಅವರು ಬೇಕು ಅಂತ ಹೊಡಿಲಿಲ್ಲ, ಏನೋ ಕೋಪದಲ್ಲಿ ಹೊಡೆದಿದ್ದಾರೆ ಅಂತ ಚಂಪವ್ರು ಹೇಳ್ತಾರೆ. ಕೋಪಕ್ಕಾಗ್ಲಿ ದ್ವೇಷಕ್ಕಾಗ್ಲಿ ನಿನಗೆ ಹೊಡೆಯೋ ಅಧಿಕಾರ ಯಾರು ಅವ್ರಿಗೆ ಕೊಟ್ಟಿರೋದು? ಕುತ್ತಿಗೆಗೆ 3 ಗಂಟು ಹಾಕಿದ್ದೀನಿ ಅಂದ ಮಾತ್ರಕ್ಕೆ ಹಿಂಗೆ ಮೃಗದ ಥರ ನಡ್ಕೊಂಡ್ರೆ ಸಹಿಸ್ಕೊಂಡು ಸುಮ್ಮನೆ ಇದೀಯಾ? ನೋಡು ಚಂಪಾ, ಈ ವಿಷಯದಲ್ಲಿ ಅವ್ರದ್ದು ಎಷ್ಟು ತಪ್ಪಿದೆಯೋ ನಿಂದು ಅಷ್ಟೇ ತಪ್ಪೈತೆ. ಹೊಡೆದಿದ್ದು ಗಂಡ ಅಲ್ವಾ ಅಂತ ಸಹಿಸ್ಕೊಳ್ಳೋ ಮನಸ್ಥಿತಿ ಇದ್ರೆ ಒಳ್ಳೇದಲ್ಲ ಅಂತ ವಿದ್ಯೆಯವರು ಹೇಳ್ತಾರೆ. ನಾನೇನು ಮಾಡಲಿ ಅಕ್ಕ, ಅವ್ರು ಸರಿ ಹೋಗೋ ಗಂಟ ನಾನು ಸಹಿಸ್ಕೋಬೇಕಲ್ವೇ? ಚಂಪಾ ಹೇಳ್ತಾರೆ, ಸಹಿಸ್ಕೋ ಚಂಪಾ, ಸಹಿಸ್ಕೋ, ವರ್ತನನ ಸಹಿಸ್ಕೋ, ಅವ್ರು ಮಾಡೋ ಅವಮಾನನೂ ಸಹಿಸ್ಕೋ, ಆದರೆ ದಬ್ಬಾಳಿಕೆಗಲ್ಲ.
ಹಾಗಂತ ವಿದ್ಯೆಯವ್ರು ಹೇಳಿದಾಗ ಚಂಪವ್ರು ಹೇಳ್ತಾರೆ, ವಿದ್ಯಕ್ಕ ನಾನು ಒಂದು ಹೆಣ್ಣಾಗಿ ಏನು ಮಾಡೋಕ್ಕಾದದು ಅಕ್ಕ ಅಂತ ಹೇಳ್ತಾರೆ. ಏನು ಚಂಪಾ, ಹೆಣ್ಣು ಅಂತ ಹಗುರವಾಗಿ ಮಾತಾಡ್ತಾ ಇದೀಯಾ? ಹೆಣ್ಣು ಅಂದರೆ ಅಷ್ಟೊಂದು ಕೇವಲ ಅನ್ಕೊಂಡ್ಬಿಟ್ಟಿದೀಯಾ? ಸೃಷ್ಟಿಯ ಮೂಲ ಹೆಣ್ಣಾದ್ರೆ ವಿದ್ಯೆಗೆ ಸರಸ್ವತಿ, ಹಣಕ್ಕೆ ಲಕ್ಷ್ಮಿನೇ ಅಧಿಪತಿ. ಅಷ್ಟೇ ಯಾಕೆ, ಕೋಟ್ಯಾಂತರ ಜೀವರಾಶಿಗಳನ್ನು ಹೊತ್ಕೊಂಡು ನಿಂತಿರೋ ಭೂಮಿ ತಾಯಿನೂ ಒಂದು ಹೆಣ್ಣೆಯ. ತಾಯಿಗೆ ಅಟ್ಟಹಾಸ ಹೆಚ್ಚಾದಾಗ ಭೂಮಿ ತಾಯಿನೇ ಭೂಕಂಪನ ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲ ಮಾಡ್ತಾಳೆ. ಅಂಥದ್ರಲ್ಲಿ ನೀನು ದೌರ್ಜನ್ಯನ ಸಹಿಸ್ಕೊಳ್ಳೋದು ಎಷ್ಟು ಸರಿ ಚಂಪಾ? ಒಂದು ಮಾತನ್ನ ನೀಟಾಗಿ ಕೇಳಿಸ್ಕೊ. ಹೆಣ್ಣು ಯಾವತ್ತೂ ಅಬಲೆ ಅಲ್ಲ, ಸಬಲೆ. ಒಳ್ಳೇದಕ್ಕೆ ಏನು ಬೇಕಾದ್ರೂ ಮಾಡೋಣ, ಆದರೆ ಕೆಟ್ಟದ್ದಕ್ಕೆ ಸಣ್ಣ ಅವಕಾಶನೂ ಕೊಡೋದು ಬೇಡ. ಎಲ್ಲಿ ಗಂಟ ಹೆಣ್ಣು ತೆರಿಗೆ ಬೀಳಲ್ವೋ ಗಂಡಸರು ಅಟ್ಟಹಾಸ ಬಿಡಕ್ಕಿಲ್ಲ. ಒಂದು ಕಿತ್ತ ಮುಟ್ಟು ನೋಡ್ಕೊಳಂಗೆ ಕೊಟ್ಟೆ ಅಂತ ಇಟ್ಕೋ, ಅವತ್ತು ಸರಿ ಹೋಯ್ತಾರೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ನಮ್ಮ ಸಂಸಾರನ ಯಾರೋ ಬಂದು ಸರಿ ಮಾಡ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದಲ್ಲ ಚಂಪಾ, ನಾವೇ ಸರಿ ಮಾಡ್ಕೋಬೇಕು. ನೋಡು ಚಂಪಾ, ಎಲ್ರಿಗೂ ಒಳ್ಳೆ ಗಂಡ ಸಿಗಕ್ಕಿಲ್ಲ, ಸಿಕ್ಕಿರೋನು ಒಳ್ಳೆ ಗಂಡ ಆಗಿರಕ್ಕಿಲ್ಲ. ನಾವೇ ಒಳ್ಳೆಯವನಾಗಿ ಮಾಡ್ಕೋಬೇಕು. ಇದಕ್ಕೆ ತಾಳ್ಮೆ ಎಷ್ಟು ಮುಖ್ಯನೋ ಸಮಯ ಬಂದಾಗ ಸಿಡಿಯೋದು ಅಷ್ಟೇ ಮುಖ್ಯ. ಒಂದ್ಸಲ ನೀನ್ ತಿರುಗಿ ಬೀಳು, ನಿನ್ ಜೀವನದಲ್ಲಿ ಏನಾಗುತ್ತಂತ ನೋಡು. ಧೈರ್ಯ ತಂದ್ಕೋಬೇಕು ಚಂಪಾ, ನಿನ್ ಸಂಸಾರನ ನೀನೇ ಉಳಿಸ್ಕೋಬೇಕು ಅಂತ ವಿದ್ಯೆಯವ್ರು ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಹಾಗೆ ಭದ್ರ ಅಜ್ಜಿ ಟಿವಿ ಹಾಕೊಂಡು ಕೂತಿರ್ಬೇಕಾದ್ರೆ ಅದನ್ನ ಚಂಪಾ ನೋಡ್ತಾಳೆ. ಟಿವಿಲಿ ವಿದ್ಯೆಯವರು ಎಕ್ಸಾಮ್ ಬರೆಯೋದನ್ನ ವಿಡಿಯೋ ಶೂಟ್ ಮಾಡಿರ್ತಾರೆ. ಅದನ್ನ ನೋಡಿದ ಚಂಪಾ, ಅಯ್ಯಯ್ಯೋ ವಿದ್ಯಕ್ಕ ಪರೀಕ್ಷೆ ಬರ್ದಿರೋದು ಈ ಹಟ್ಟಿಲಿ ಯಾರಾದರೂ ನೋಡಿದ್ರೆ, ಸೌಂಡು ಮ್ಯೂಟ್ ಅಲ್ಲದೆ ಅಕಸ್ಮಾತ್ ಯಾರಾದರೂ ಸೌಂಡ್ ಕೊಟ್ಟರೆ, ಯಾರಾದರೂ ನೋಡಿದ್ರೆ ಏನು ಮಾಡೋದು ಅಂತ ಹೇಳಿ ವಿದ್ಯಕ್ಕನ್ನ ಕರ್ಕೊಂಬರ್ಬೇಕು ಫಸ್ಟು ಅಂತ ಅಲ್ಲಿಂದ ಹೋಗಿ ವಿದ್ಯನಿಗೆ ಟಿವಿಲಿ ಬರೋನ ವಿಷಯನ ಹೇಳ್ಬಿಟ್ಟು ಅವಳನ್ನ ಅಲ್ಲಿಗೆ ಕರ್ಕೊಂಬಂದ್ಬಿಡ್ತಾರೆ. ವಿದ್ಯೆಯವರು ಗಾಬರಿಯಿಂದ ಅಲ್ಲಿಗೆ ಬರ್ತಾರೆ, ಟಿವಿನ ನೋಡ್ತಾರೆ, ಗಾಬರಿ ಒಳಗಾಗ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಸಹ ಟಿವಿ ನೋಡ್ಬಿಟ್ಟು, ಅವ್ವ ಟಿವಿಲಿ ನಾನು ಬರ್ತಾವ್ನಿ ಅಂತ ಹೇಳಿದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಒಸಿ ಸೌಂಡ್ ಕೊಡ್ಲಾ ಅಂತ. ಆಗ ಎಕ್ಸಾಮಿಗೆ ಹೋಗಿ ಮಕ್ಕಳಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿದ್ದ ಶಿವರಾಮೇಗೌಡರು ಭಾಷಣ ಮಾಡಿರ್ತಾರೆ. ಅದೆಲ್ಲ ಟಿವಿಲಿ ಬರೋದನ್ನು ನೋಡಿ ಈ ಕಡೆ ಗಾಬರಿ ಒಳಗಾಗ್ತಾರೆ ಭದ್ರಾ ಅಜ್ಜಿ. ವಿದ್ಯೆಯವರು ಟಿವಿಲಿ ಕಂಡುಬಿಟ್ರೆ ಇನ್ನು ನನ್ನ ಮಗ ನನ್ನ ಸುಮ್ಮನೆ ಬಿಡೋಕ್ಕಿಲ್ಲ, ಏನಪ್ಪ ಮಾಡಲಿ, ಹುಲಿಕೇರವ್ವ ಅಂತ ಹೇಳಿ ಕೆಮ್ಮಕ್ಕೆ ಶುರು ಮಾಡ್ತಾರೆ. ಆಗ ಅವ್ವ ಏನಾಯ್ತವ, ಯಾಕೆ ಹಿಂಗೆ ಕೆಮ್ತಾ ಇದೆಯಾ, ಏನಾರ ಪ್ರಾಬ್ಲಮ್ಮ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹಂಗೇನಿಲ್ಲ ಮಗ, ಒಸಿ ಕೆಮ್ಮು ಬಂತು ಅಂತ ಮತ್ತೆ ಟಿವಿ ಕಡೆಗೆ ಎಲ್ಲರೂ ಗಮನ ಹರಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ದೇವರೇ ಆಂಜನೇಯ, ನಾನು ಟಿವಿಲಿ ಕಾಣೋ ವಿಷಯ ಇವ್ರ ಕಣ್ಣಿಗೆ ಬೀಳಬಾರ್ದು, ಮತ್ತು ನಾನೇನಾರ ಕಣ್ಣಿಗೆ ಬಿದ್ದರೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿರೋದು ಎಲ್ಲ ಆಚೆ ಬಂದ್ಬಿಡುತ್ತೆ. ಹಾಗೆ ಅಮ್ಮಮ್ಮನ್ನ ಹಾಗೆ ಗೌಡ್ರನ್ನ ಸುಮ್ಕೆ ಬಿಡೋಕ್ಕಿಲ್ಲ ಮಾವಯ್ಯ, ಈಗ ಏನು ಮಾಡೋದು ಅಂತ ಗಾಬರಿ ಪಡ್ತಾ ಇರ್ತಾಳೆ. ಆಗ ದೇವರಿಗೆ ಬೇಡ್ಕೋತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.